ಗುಣರಂಜನ್ ಶೆಟ್ಟಿ ಸರ್ ಅವರ ವತಿಯಿಂದ ಹಾಗೂ ಈ ತಂಡದ ವತಿಯಿಂದ ನೆನಪಿನ ಕಾಣಿಕೆಯನ್ನು ಪ್ರೀತಿಯ ಗಮನ ನಮ್ಮ ಈ ತಂಡಕ್ಕೆ ಒಂದು ಪ್ರೋತ್ಸಾಹವಿದೆ. Senior National Wrestling Championship is happening in Bangalore, Karnataka. It's a very proud moment for all of us. I think something very exclusive is happening here, and my brother Guna is the president, and he's sincerely putting a lot of effort. As I am also the vice president for All India Football Federation, president for Canada, we know it's not easy to conduct all these things. Sports everybody likes, but nobody supports. That is the issue. So here we all have to take personal interest and do, and I appreciate his effort to do this. His entire team, whoever are working with him, and also we will plan that government also can support and see that in future better events can happen. And without sports there is no life. Everyone in one way or the other should be involved in sports, and these are all real sports where everyone, the athlete is fully involved. It is not like cricket, you hit 1 6, then you wait for another 4. No, this is a continuous, physically you should be fit to do this kind of athlete. So I appreciate and I wish all the best for all the participants, and thank you media also, you are covering this. You give us more publicity, it will be good for the coming generation. So I thank all of you and the Indian Wrestling Association also for making this happen here in Karnataka. Live barutte. Live kudu. पंडित जी ನಮ್ಮ ಎಕ್ಸ್-ಎಂಎಲ್ಸಿ ಆದಂತಹ ನಮ್ಮ ಜನನಾಯಕರು ನಾರಾಯಣ ಸ್ವಾಮಿಯವರ ವೇದಿಕೆಗೆ ಗಮನಕೋಣ. ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ನ ಗುಣರಂಜನ್ ಶೆಟ್ಟಿ ಮತ್ತು ಅವ್ರ ತಂಡದವರು ಈ ಒಂದು ಸಂಸ್ಥೆಗೆ ಕಾಲಿಟ್ಟಾಗಿದ್ದು ಕೂಡ ಅವರ ಅಧ್ಯಕ್ಷ ಆದಮೇಲೆ ಅಖಿಲ ಭಾರತ ಮಟ್ಟದಲ್ಲಿ ಕ್ರೀಡಾಪಟುಗಳಿಗೆ ಒಂದು ಉತ್ತೇಜನ ಕೊಡೋದ್ರ ಮುಖಾಂತರವಾಗಿ ಈ ವರ್ಷ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ಪನ್ನು ಕರ್ನಾಟಕ ತೆಗೆದುಕೊಂಡು ಬಂದಿರೋದಕ್ಕೋಸ್ಕರವಾಗಿ ಕರ್ನಾಟಕ ಜನತೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದ ನೀಡೋದಕ್ಕೆ ಇಚ್ಛೆಯನ್ನು ಪಡ್ತೀನಿ. ಈ ಒಂದು ಅಸೋಸಿಯೇಷನ್ಗೆ ಗುಣರಂಜನ್ ಶೆಟ್ಟಿ ಮತ್ತು ಅವ್ರ ತಂಡದವರು ಪಾದಾರ್ಪಣೆ ಮಾಡಿದ ಮೇಲೆ ನಾನಾದರೂ ಕೂಡ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೀನಿ, ಉತ್ತಮವಾದಂಥ ಒಂದು ಪ್ರೋತ್ಸಾಹವನ್ನು ಕುಸ್ತಿಪಟುಗಳಿಗೆ ಕೊಡೋದ್ರ ಮುಖಾಂತರವಾಗಿ ಯಾರು ಪ್ರತಿಭೆಗಳಿದ್ದಾರೆ ಅವ್ರನ್ನ ಗುರುತಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವರು ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವರು ನಮ್ಮನ್ನು ಕರೆದು ಇವತ್ತು 4 ಮಾತನಾಡೋಕ್ಕೆ ಅವಕಾಶನ ಮಾಡಿಕೊಟ್ರು, ಒಂದು ಪ್ರೋತ್ಸಾಹ ಕೊಡೋದಕ್ಕೆ ನಮ್ಮನ್ನು ಕೂಡ ಆಹ್ವಾನ ಮಾಡಿದರು. ನಮ್ಮಿಂದ ಈ ಒಂದು ಸಂಸ್ಥೆಗೆ ಏನಾದರೂ ಅಳಿಲು ಸೇವೆ ಬೇಕಾಗಿದ್ದು ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ಕರ್ನಾಟಕ ಸರ್ಕಾರದ ವತಿಯಿಂದ ಕ್ರೀಡಾ ಇಲಾಖೆಯಿಂದ ಏನಾದರೂ ಸಹಾಯ ಕೊಡಿಸಬೇಕಾದಂಥ ಪರಿಸ್ಥಿತಿ ಬಂದರೂ ಕೂಡ ನಾನು ಮುಂಚೂಣಿಯಲ್ಲಿ ನಿಲ್ತವರಿಗೆ ಸಹಾಯ ಮಾಡೋದಕ್ಕೆ ನಾನು ತಯಾರಾಗಿದ್ದೇನೆ. ಆಯ್ತಾ, ಇಲ್ಲಿ ಕ್ಯಾಮ್ರಾ ನೋಡಿ.
ಆಯ್ತಾ? ಸ್ವಲ್ಪ ಇಲ್ಲಿ ಕ್ಯಾಮ್ರಾ ನೋಡಿ. ಕುಸ್ತಿ ನಮ್ಮ ದೇಶದ ಈ ಮಣ್ಣಿನ ಆಟ. ಹಲವಾರು ತುಂಬಾ ಹಳೇ ಕಾಲದಿಂದ ನಡ್ಕೊಂಡು ಬಂದ ಮಣ್ಣಿನ ಆಟ. ಇತ್ತೀಚೆಗೆ ಏನಾಯ್ತು, ಕುಸ್ತಿ ಸ್ವಲ್ಪ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿತ್ತು. ಗುಣರಂಜನ್ ಶೆಟ್ಟಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಕರ್ನಾಟಕ ರಾಜ್ಯದ ಕುಸ್ತಿ ಫೆಡರೇಷನ್ ಅಧ್ಯಕ್ಷರಾದ ನಂತರ, ನ್ಯಾಷನಲ್ ಜಾಯಿಂಟ್ ಸೆಕ್ರೆಟರಿ ಆದ ನಂತರ ಮೊದಲನೇ ಬಾರಿಗೆ ನ್ಯಾಷನಲ್ ಕುಸ್ತಿ ಆಟವನ್ನು ಇಲ್ಲಿ ಮಾಡಿಸ್ತಾ ಇದ್ದಾರಲ್ಲ, ಅಭಿನಂದನೀಯ ವಿಷಯ ಅದು. ಬಹಳ ಚೆನ್ನಾಗಾಯ್ತು. ಫಸ್ಟ್ ಟೈಮ್ ಕುಸ್ತಿ ಇಲ್ಲಿ ನ್ಯಾಷನಲ್ ಕುಸ್ತಿ ಇಲ್ಲಿ ಬರ್ದಿರೋದ್ರಿಂದ ಈ ಭಾಗದ ಜನರು ಇನ್ನು ಕೂಡ ಕುಸ್ತಿಗೆ ಹೆಚ್ಚು ಪ್ರೇರೇಪಣೆಗೊಳಗಾಗಿ ಕುಸ್ತಿ ಇನ್ನೂ ಒಳ್ಳೆಯ ಸ್ಥಾನಕ್ಕೆ ಬರುವಂತಹ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ. ಅಲ್ಲ, ಇಲ್ಲಿ ಈಗ ಮೊದಲನೇ ಬಾರಿಗೆ ಆಗಿದೆಯಲ್ಲ ನ್ಯಾಷನಲ್ ಲೆವೆಲ್, ಆದ್ರಿಂದ ತುಂಬಾ ಜನ ಇನ್ನು ಕುಸ್ತಿ ಆಡಬೇಕು ಅಂತ ಹೇಳಿ ಕುಸ್ತಿ ಬಗ್ಗೆ ಆಸಕ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಮತ್ತೆ ಒಳ್ಳೆಯ ಇದು ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಗುಣರಂಜನ್ ಶೆಟ್ಟಿ ಅವರಿಗೆ ತುಂಬಾ ಅಭಿನಂದಿಸ್ತಾ ಇದ್ದೇನೆ. ಕುಸ್ತಿ ಅಂದ್ರೆ ಕುಸ್ತಿಯಿಂದ ನಮ್ಮ ದೇಹದ ಆದ್ಯತೆ ಉತ್ತಮ ಆಗುತ್ತೆ. ಕುಸ್ತಿ ಇನ್ನೂ ಬೆಳಿಬೇಕು. ಬೆಳೆದ್ರೆ ನಮ್ಮ ಮುಂದಿನ ಜನರೇಷನ್ ಅವರು ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ಆದ್ರಿಂದ ಒಳ್ಳೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಇಷ್ಟು ವರ್ಷ ನಾವು ಎಲ್ಲೆಲ್ಲೋ ಹೋಗಿ ನೋಡ್ಬೇಕು ಅಂತ ಇತ್ತು, ಬಟ್ ಇವತ್ತು ತನಕ ನಾನು ನೋಡಿಲ್ಲ. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನಮ್ಮ ಗುಣರಂಜನ್ ಶೆಟ್ಟಿ ಅವರಿಂದ ಅವ್ರ ಕಾರಣ ಇಲ್ಲಿ ನಡೆದಿದೆ. ಅವ್ರಿಗೆ ನಿಜವಾಗ್ಲೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಅವರಿಂದಾಗಿ ನಾವು ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಇದನ್ನು ನೋಡುವಂಗೆ ನಮ್ಗೆ ಆ ಭಾಗ್ಯ ಸಿಕ್ಕಿದೆ. ಅಲ್ಲ, ಹೆಣ್ಮಕ್ಳು ಒಂದು ಕುಸ್ತಿ ಮಾಡುವಂಥದ್ದು ನೀವು ಇದಕ್ಕಿಂತ ಮುಂಚೆ ಟಿವಿಯಲ್ಲಿ ನೋಡಿರ್ಬೋದು ಅಷ್ಟೇ, ಬಟ್ ಲೈವ್ ಆಗಿ ನಮ್ಗೆ ತುಂಬಾ ಇದನ್ನಿಸ್ತು. ಇಷ್ಟು ಹೆಣ್ಮಕ್ಳು ಇಷ್ಟು ಮುಂದುವರೆದಿದಾರಲ್ಲ ಅಂತ ನಮ್ಗೆ ಒಂಥರ ಖಂಡಿತ ಇದೆ. ನಾವು ಮೇ ಬಿ ಹೋಗ್ತಿದ್ವೋ ಏನೋ ನಮ್ಮ ಟೈಮಲ್ಲಿ ಇದ್ದಿದ್ರೆ. ನಿಜವಾಗ್ಲು ಕುಸ್ತಿ ಅದು ಮಾಡಕ್ಕೂ ಆಗಲ್ಲ. ಇವ್ರಿಗೆ ಎಷ್ಟು ಸ್ಟ್ರೆಂತ್ ಇದೆ. ಅವರು ಒಂಥರ ಮಾಡೋ ನಮ್ಗೆ ಭಯ ಆಗುತ್ತೆ. ಅವರು ತುಂಬಾ ವೆಲ್ ಟ್ರೈನ್ಡ್ ಇದ್ದಾರೆ. ಒಂಥರ ತುಂಬಾ ಖುಷಿ ಅನ್ನಿಸ್ತಾ ಅವ್ರನ್ನ ನೋಡುವಾಗ. ಅಂದ್ರೆ ನಿಜವಾಗ್ಲೂ ನಾವು ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಅವ್ರು ಇನ್ನೂ ನಮ್ಮ ದೇಶದ ಹೆಸರನ್ನು ಇನ್ನೂ ಎತ್ತರಕ್ಕೆ ತರಲಿ ಅಂತ ನಾವು ಅವ್ರಿಗೆ ಹಾರೈಸ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಟ್ರೋಲ್ ಪೇಜಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಗು 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 ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕುಸ್ತಿ ನೋಡೋದು? ಹೆಣ್ಮಕ್ಳು ಎಲ್ಲನೂ ಮಾಡ್ಬೋದು, ಹಾಗೇನೂ ಇಲ್ಲ. ಹೆಣ್ಮಗು ಅದ್ ಕೂಡಲೇ ಏನು ಮಾಡಬಾರ್ದು ಅಂತ ಏನೂ ಇಲ್ಲ. ಅದು ನಾವು ಪೇರೆಂಟ್ ಮನಸ್ಸು ಮಾಡಬೇಕು. ಫಸ್ಟ್ ನಮ್ಮ ಹೆಣ್ಮಕ್ಳನ್ನು ನಾವು ಕಳಿಸ್ಬೇಕಾ ಬೇಡವಾ ಅಂತ. ನಮ್ಮ ಹೆಣ್ಮಕ್ಳಿಗೆ ನಾವೇ ಮುಂದೆ ನಿಂತವರನ್ನು ನೀವು ಹೋಗಿ ನಿಮ್ಗೆ ಆಗತ್ತೆ ಅಂದರೆ ನಮ್ಮ ಹೆಣ್ಮಕ್ಳು ಹೋಗ್ತಾರೆ. ನಾವು ಹೆಣ್ಮಕ್ಳನ್ನು ಇಲ್ಲ ಬೇಡ ಬೇಡ ನಿಮ್ಗೆ ಆಗಲ್ಲ ಅಂದರೆ ಖಂಡಿತ ಹೆಣ್ಮಕ್ಳಿಗೆ. ಇವಾಗ ಹೆಣ್ಮಕ್ಳು ಎಲ್ಲದರಲ್ಲೂ ಇದ್ದಾರೆ, ಅವರು ಮಾಡ್ಬೋದು. ಇವಾಗ ನನ್ನ ಅನಿಸಿಕೆ, ನನಗೂ ಒಬ್ಳು ಮಗಳಿದ್ದಾಳೆ. ನನ್ನ ಮಗಳು ಯಾವುದಕ್ಕೆ ಹೋಗಕ್ಕೆ ಇಷ್ಟಪಡ್ತಾಳೆ ಅವಳಿಂದ ನಾನಂತೂ ಖಂಡಿತ ಅವಳಿಗೆ ಸಪೋರ್ಟ್ ಮಾಡ್ತೀನಿ. ಹೆಣ್ಮಗು ಅಂತ ನಾನು ಅವಳನ್ನು ಇದು ಮಾಡಿದೆ. ಇವಾಗ ಆಲ್ರೆಡಿ ಅವಳು ಕರಾಟೆ ಅದರಲ್ಲೆಲ್ಲ ಮಾಡ್ತಾ ಇದ್ದಾಳೆ. ಸೊ ಇನ್ನೂ ಅವಳಿಗೆ ಅದರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆ, ಇದಕ್ಕೂ ಕಳಿಸ್ಬೋದು ಅನಿಸ್ತಾ ಇದೆ. ನಾನು ಇವಾಗ ಯಾರಿಗೂ ಅಂದೆ, ನಾನು ನನ್ನ ಮಗಳನ್ನು ಇದಕ್ಕೆ ಕಳಿಸ್ತೀನಿ, ಕುಸ್ತಿ ಇದಕ್ಕೆ. ಇನ್ನು ಅವಳಿಗೂ ಇಂಟ್ರೆಸ್ಟ್ ಏನಾದಿದ್ರೆ ನಾನು ಕಳಿಸ್ತೀನಿ ಅಂತಾನು ಇವಾಗ ಯಾರಿಗೂ ಹೇಳಿದೆ. ಅಳಿಯ ಬರದಿದ್ರು ಪರವಾಗಿಲ್ಲ, ಅವಳು ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕು. ಅಳಿಯನನ್ನು ಅವಳು ಕಂಟ್ರೋಲ್ ಮಾಡಬೇಕು ಅಂತ ಇಲ್ಲ, ಅವಳು ಸೇಫ್ ಆಗಿದ್ರೆ ಸಾಕು. ಬಟ್ ಇವಾಗ ಹೆಣ್ಮಕ್ಳಿಗೆಲ್ಲ ಸೇಫ್ಟಿ ಇದೆ, ಹಂಗೇನು ಇಲ್ಲ ಅನಿಸುತ್ತೆ ನಮಗೆ ಪ್ರಾಬ್ಲಮ್. ಎಲ್ರಿಗೂ ನಮಸ್ಕಾರ. ಈ ದಿನ ರಾಷ್ಟ್ರೀಯ ಹಿರಿಯ ಕುಸ್ತಿ ಚಾಂಪಿಯನ್ 2024 ಏನು ಈ ಕೋರಮಂಗಲ ಸ್ಟೇಡಿಯಂನಲ್ಲಿ ನಡೀತಾ ಇದೆ, ಎಲ್ರಿಗೂ ವಂದಿಸುತ್ತಾ ಈ ಒಂದು ಜವಾಬ್ದಾರಿಯನ್ನು ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಅಣ್ಣ, ಮಾರ್ಗದರ್ಶಕರು, ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಗುಣರಂಜನ್ ಶೆಟ್ಟಿ ಅವರಿಗೆ ವಂದಿಸುತ್ತಾ, ಏನು ಈಗಾಗಲೇ ಒಂದು 30-31 ರಾಜ್ಯಗಳ ಎಲ್ಲ ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸಿದ್ದಾರೆ. 3 ದಿನಗಳ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತು ನಾವು ಕೂಡ ತುಂಬ ಹತ್ತಿರದಿಂದ ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ. ಅದರ ಜೊತೆಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಗಂಡ್ಮಕ್ಳು ನಮ್ಮ ಜೊತೆಯಲ್ಲಿ 3 ದಿವಸದಿಂದ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು, ಎಷ್ಟೋ ಜನಕ್ಕೆ ಪ್ರಾಕ್ಟೀಸ್ ಮಾಡಿರ್ತಾರೆ ಮತ್ತು ಅವಕಾಶ ವಂಚಿತರಾಗಿರ್ತಾರೆ. ಅದರ ಜೊತೆಯಲ್ಲಿ ಅವ್ರಿಗೆ ಯಾವುದೋ ಒಂದು ಯೂನಿಫಾರ್ಮ್ ಇರ್ಬೋದು ಮತ್ತು ಶೂ ಇರ್ಬೋದು, ಪ್ರತಿಯೊಂದು ಕಷ್ಟ ಇರುತ್ತೆ. ಯಾಕಂದರೆ ತುಂಬ ಬಡತನ ರೇಖೆಗಿಂತ ಕೆಳಗೆ ಇರ್ತಕ್ಕಂಥ ಮಕ್ಕಳು, ಅವರ ಕನಸು ಅಲ್ಲೇ ಉಳಿದಿರುತ್ತೆ. ಅಂತಹ ಒಂದು ಕನಸುಗಳನ್ನು ನನಸಾಗ್ತಕ್ಕಂತಹ ಒಂದು ಕಾರ್ಯಕ್ರಮ ಇದು. ನಮಗೆಲ್ರಿಗೂ ತುಂಬ ಖುಷಿ ಇದೆ. ಏನು ಎಲ್ಲರೂ ಭಾಗವಹಿಸಿದ್ದಾರೆ, ಎಲ್ಲರೂ ಕೂಡ ಈ ಒಂದು ಕ್ರೀಡೆಯಲ್ಲಿ ಒಂದು ಕ್ರೀಡೆ ಅಂದಮೇಲೆ ಒಂದು ನಾಣ್ಯದ 2 ಮುಖ, ಸೋಲು ಗೆಲುವು, ಅವೆಲ್ಲ ಎರಡನ್ನೂ ನೀವು ಸಮಾನವಾಗಿ ತಗೊಂಡು ಎಲ್ಲರೂ ಚೆನ್ನಾಗಿ ಆಟವನ್ನು ಆಡಬೇಕು. ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ
ಪ್ರೀತಿಯ ಅಣ್ಣ ಅವರಿಗೆ ಇದು ಒಂದು ನಮ್ಮ ಸಂಘಟನೆಗೆ ಒಂದು ಗರಿ ಅಂತ ಹೇಳ್ತಾ ನಮ್ಮ ಹೆಸರು ಸುನಂದ ರೆಡ್ಡಿ, ಜೈ ಕರ್ನಾಟಕ ಜನಪರ ವೇದಿಕೆ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷೆ. ಹೆಣ್ಮಕ್ಳು ಕುಸ್ತಿ ಆಡೋದು ನೋಡ್ತಾ ಇದ್ರಿ, ಹೆಣ್ಮಗು ಅಂತ ಟ್ರೋಲ್ ಮಾಡ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೆಣ್ಮಗು ಅಂತ ಟ್ರೋಲ್ ಮಾಡ್ತಾರಲ್ವಾ, ಗಾಡಿ ಓಡಿಸ್ಬೇಕಾದ್ರೆ ಬಿದ್ದೋಗೋದು ಟ್ರೋಲ್ ಮಾಡ್ತಾರಲ್ಲ, ಇವಾಗ ಹೆಣ್ಮಕ್ಳು ಕುಸ್ತಿ ಆಡೋದು ನೋಡ್ತಾ ಇದ್ದೀರಾ, ಆ ಟ್ರೋಲ್ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕ್ಯಾಮ್ರಾಗೆ? ಟ್ರೋಲ್ ಮಾಡೋರಿಗೆ ನಾನೇನು ಹೇಳ್ತೀನಿ ಅಂದರೆ, ಯಾವುದೇ ಈ ಒಂದು ಪ್ರಪಂಚದಲ್ಲಿ ಒಂದು ಪ್ರಕೃತಿಯಿಂದ ಹಿಡಿದು ಪ್ರತಿಯೊಂದು ಒಂದು ತಾಯಿಯ ಹೆಸರನ್ನು ನಾವು ಬಿಂಬಿಸ್ತೀವಿ. ಆ ಥರ ಒಂದು ತಾಯಿ ಇವತ್ತು ಸೌಟಿ ಹಿಡ್ಕೊಂಡು ಬರೀ ಸಾರು ಮಾಡೋಕ್ಕಾಗಲಿ, ಇಲ್ಲಾಂದರೆ ಒಂದು ಗದ್ದೆನಲ್ಲಿ ಒಂದು ಪೈರನ್ನು ಉಳೋದಕ್ಕೆ ಮಾತ್ರ ಹೆಣ್ಣು ಸೀಮಿತ ಅಲ್ಲ. ಇವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಿರ್ತಕ್ಕಂಥ ಎಷ್ಟೋ ನಾವು ಹೆಣ್ಮಕ್ಳನ್ನ ನಾವು ನೋಡಿದ್ದೀವಿ. ಮದರ್ ತೆರೇಸಾ ಅವ್ರು ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ಮತ್ತು ಸರೋಜಿನಿ ನಾಯ್ಡು ಇರ್ಬೋದು, ಆಮೇಲೆ ಇವರು ಸಾವಿತ್ರಿಬಾಯಿ ಪುಲೆ ಅವರು ಮೊದಲನೇ ಬಾರಿಗೆ ಹೆಣ್ಮಕ್ಳಿಗೆ ಶಿಕ್ಷಣವನ್ನು ಕೊಡಬೇಕಂತಕ್ಕಂತಹ ಒಂದು ಹೋರಾಟ ಮಾಡಿದಂತಹ ಮೊಟ್ಟ ಮೊದಲ ಮಹಿಳೆ ಇರ್ಬೋದು. ಈ ಥರ ಸುಮಾರು ನಮ್ಮ ಮುಂದೆ ಎಷ್ಟೋ ಇವತ್ತು ನಾವು ನೋಡ್ತಕ್ಕಂಥ ಒಂದು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಅಂತಹವರ ಒಂದು ಪ್ರತಿರೂಪ ಹೆಣ್ಮಕ್ಳು. ನಮಗೂ ತುಂಬ ಖುಷಿ ಆಗುತ್ತೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಅವ್ರ ಪೇರೆಂಟ್ಸ್ ಎಲ್ಲ ಜೊತೆಯಲ್ಲಿ ಬಂದಿದ್ದಾರೆ. ಇವತ್ತು ಹೆಣ್ಮಕ್ಳು ಪುರುಷ ಪ್ರಧಾನ ರಾಷ್ಟ್ರದಲ್ಲಿ ಕೇವಲ ಅವರು ಒಂದು ಮನೆಗೆ ಮಾತ್ರ ಸೀಮಿತ ಅಂತಕ್ಕಂಥದ್ದನ್ನ ಮೀರಿ ಇವತ್ತು ಹೆಣ್ಮಕ್ಳು ಕುಸ್ತಿಯನ್ನು ಆಡ್ತಾ ಇರೋದು ತುಂಬ ನಮಗೆ ಖುಷಿ ತರ್ತಾ ಇದೆ. ಎಲ್ಲರೂ ಭಾಗವಹಿಸಿ ಮತ್ತು ಚೆನ್ನಾಗಿ ಆಡಿ ಇನ್ನೂ ಹೆಚ್ಚಿನದಾಗಿ ಪ್ರಪಂಚದಾದ್ಯಂತಹ ಒಳ್ಳೊಳ್ಳೆ ಪದಕಗಳನ್ನು ಈ ಒಂದು ನಮ್ಮ ಕರ್ನಾಟಕ ಕುಸ್ತಿ ಸಂಘದ ಪರವಾಗಿ ಮತ್ತು ಏನು ರಾಷ್ಟ್ರೀಯ ಕುಸ್ತಿ ಸಂಘದಲ್ಲಿ ಅಣ್ಣ ಈಗ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ನೇತೃತ್ವದಲ್ಲಿ ಸುಮಾರು ಮಕ್ಕಳಿಗೆ, ವಂಚಿತ ಮಕ್ಕಳಿಗೆ ಒಂದು ಆಶೀರ್ವಾದವಾಗಲಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.